ಪಾತಿವ್ರತ್ಯ ಅನ್ನೋದು ಬರೀ ಹೆಣ್ಣಿಗೆ ಮಾತ್ರ ಅಲ್ಲ, ಗಂಡಿಗೂ ಸಹ ಅನ್ವಯಿಸುತ್ತೆ. ನಮಗೆ ಪಾರ್ವತಿ ಸ್ಥಾನದಲ್ಲಿ ನಿಲ್ಲುವಂಥ ಹೆಂಡತಿ ಬೇಕು ಅಂದರೆ ನಾವು ಮೊದಲು ಶಿವನ ಅಂಶಗಳನ್ನು ಅಳವಡಿಸ್ಕೊಳ್ಬೇಕು. ಸತಿಯನ್ನು ಕಳ್ಕೊಂಡು ಸಾವಿರಾರು ವರ್ಷಗಳ ಕಾಲ ಕಾದು ಪಾರ್ವತಿಯಾಗಿ ಜನ್ಮ ತಾಳಿದವಳನ್ನು ಮದುವೆ ಆಗೋದು ಅಂದರೆ ಸುಮ್ಮನೆನಾ? ಈ ಕಲಿಯುಗದಲ್ಲಿ ನೀನಿಲ್ಲ ಅಂದರೆ ಇನ್ನೊಬ್ನು ಅಥವಾ ನೀನಿಲ್ಲ ಅಂದರೆ ಇನ್ನೊಬ್ಳು ಅನ್ನೋದು ಕಾಮನ್ ಆಗಿದೆ. ಅದಕ್ಕೆ ಅಲ್ವಾ ಅವ್ರದ್ದು ಜಗತ್ತಿನ ಮೊದಲ ಹಾಗೂ ಶ್ರೇಷ್ಠ ಪ್ರೇಮ ಕಥೆ ಅನ್ನೋದು. ಶಿವನ ಅಂಶಗಳನ್ನು ಅಳವಡಿಸ್ಕೊಳ್ಳೋದು ಅಂದರೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಪ್ರೀತಿ ಒಬ್ಬರಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋದನ್ನ ಮರಿಬಾರ್ದು. ಇದು ಕಲಿಯುಗ, ಇಲ್ಲಿ ಎಲ್ಲ ನಡೆಯುತ್ತೆ ಅನ್ನೋದು ಮುಟ್ಟಾಳ್ತನ. ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಈಗಿನ ಸಮಾಜ ಮರಿತಿರೋ ಹಾಗಿದೆ. ಆ ಪದಾನೇ ಕೇಳಿ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ.